ನಾರಾಯಣಹಳ್ಳಿ ಡೈರಿ ಎಲೆಕ್ಷನ್ 2ನೇ ಅವಧಿಗೆ ಅಧ್ಯಕ್ಷರಾಗಿ ವೆಂಕಟೇಶಪ್ಪ ವಿರೋಧ ಆಯ್ಕೆ, ಉಪಾಧ್ಯಕ್ಷರಾಗಿ ಸಿದ್ದಪ್ಪ ಹಾಗೂ ಎಲ್ಲಾ ನಿರ್ದೇಶಕರುಗಳ ವಿರೋಧ ಆಯ್ಕೆ. ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಾರಾಯಣಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ 2ನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವೆಂಕಟೇಶಪ್ಪ, ಉಪಾಧ್ಯಕ್ಷರಾಗಿ ಸಿದ್ದಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಸಂಘದ ಕಚೇರಿ ಆವರಣದಲ್ಲಿ ಚುನಾವಣಾ ಅಧಿಕಾರಿಯಾದ ಭಾಸ್ಕರ್ ರವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾ ದಿನಾಂಕ ನಿಗದಿಪಡಿಸಿದ್ದು, 2ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶಪ್ಪ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಸಿದ್ದಪ್ಪ ರವರು ನಾಮಪತ್ರಗಳನ್ನು ಸಲ್ಲಿಸಿದ್ದು, ಬೇರೆ ಯಾರೂ ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಇಬ್ಬರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆಂದು ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿದರು. ಇನ್ನು ಚುನಾವಣೆ ಪ್ರಕ್ರಿಯೆ ಮುಕ್ತಾಯಗೊಂಡ ನಂತರ ಚಿಮುಲ್ ನಿರ್ದೇಶಕರಾದ ಊಲವಾಡಿ ಅಶ್ವಥ್ ನಾರಾಯಣಬಾಬು ರವರು ಭಾಗವಹಿಸಿ ಮಾತನಾಡಿದ ಅವರು, ಗ್ರಾಮದಲ್ಲಿ ಸಂಘ ಸ್ಥಾಪನೆಗೊಂಡು 5 ವರ್ಷಗಳ ಕಾಲ ಆಗಿದ್ದು, ಎಲ್ಲರೂ ಪಕ್ಷಾತೀತವಾಗಿ ಒಟ್ಟುಗೂಡಿ ಸಂಘವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುತ್ತಿದ್ದಾರೆ. ಗ್ರಾಮದ ಎಲ್ಲಾ ಸಮುದಾಯಗಳು ಒಟ್ಟುಗೂಡಿ ಸಂಘವನ್ನು ಇನ್ನೂ ಹೆಚ್ಚಾಗಿ ಬೆಳೆಸಬೇಕು ಎಂದು ಹೇಳಿದ ಅವರು, ಹಿಂದೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅಸ್ತಿತ್ವಕ್ಕೆ ಇರಲಿಲ್ಲ. ಸಚಿವ ಡಾ. ಎಂ.ಸಿ. ಸುಧಾಕರ್ ಹಾಗೂ ಗ್ರಾಮದ ಎಲ್ಲರ ಹಿರಿಯ ಮುಖಂಡರ ಸಹಕಾರದೊಂದಿಗೆ ಸಂಘವನ್ನು ಇಲ್ಲಿ ಅಸ್ತಿತ್ವಕ್ಕೆ ತರಲಾಯಿತು. ಸ್ವಾವಲಂಬನೆಯಾಗಿ ಬದುಕಬೇಕಾದರೆ ಗ್ರಾಮದಲ್ಲಿ ಒಂದು ಸಂಘ ಇರಬೇಕು ಎಂಬ ಉದ್ದೇಶದಿಂದ ಸಂಘವನ್ನು ಸಚಿವ ಡಾ. ಎಂ.ಸಿ. ಸುಧಾಕರ್ ರವರ ಮಾರ್ಗದರ್ಶನದಂತೆ ಅಸ್ತಿತ್ವಕ್ಕೆ ತರಲಾಯಿತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ನಾರಾಯಣಸ್ವಾಮಿ, ಕೃಷ್ಣಪ್ಪ, ವೆಂಕಟಪ್ಪ, ಮುನಿರೆಡ್ಡಿ, ಮುನಿರಾಜು, ಶಿವಮ್ಮ, ನಾಗಮ್ಮ, ರತ್ನಮ್ಮ, ಡೈರಿ ಕಾರ್ಯದರ್ಶಿ ರವಿ, ಮುಖಂಡರಾದ ಮುನಿವೆಂಕಟಪ್ಪ, ಮುನಿಯಪ್ಪ, ಶ್ರೀರಾಮಪ್ಪ, ಶ್ರೀನಿವಾಸ್, ಚಂದ್ರ, ವೆಂಕಟರಮಣಪ್ಪ, ಮುನಿರೆಡ್ಡಿ, ಗೌತಮ್, ಶ್ರೀಕಾಂತ್, ಪೂಜಾರೆಡ್ಡಪ್ಪ, ಹರೀಶ, ವೆಂಕಟಸ್ವಾಮಿ, ಸತ್ಯನಾರಾಯಣ ಸೇರಿದಂತೆ ಮತ್ತಿತರರು ಇದ್ದರು. ನಾರಾಯಣಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ನಾರಾಯಣಹಳ್ಳಿ ಇದರ ಮುಂದಿನ 5 ವರ್ಷಗಳ ಅವಧಿಗೆ ಮಾನ್ಯ ಸಹಕಾರ ಸಂಘದ ಉಪನಿಬಂಧಕರು ಚಿಕ್ಕಬಳ್ಳಾಪುರ ಜಿಲ್ಲೆಯವರ ಆದೇಶ ಸಂಖ್ಯೆ 188/2025-26 ದಿನಾಂಕ 9/1/26 ಅನ್ವಯ ಆಡಳಿತ ಮಂಡಳಿ ಚುನಾವಣೆ ಪ್ರಕ್ರಿಯೆ ನಡೆಸಿ ಪದಾಧಿಕಾರಿಗಳು ಚುನಾವಣೆ ನಡೆಸಲು ದಿನಾಂಕ 5/3/2026 ಬೆಳಗ್ಗೆ 10 ಗಂಟೆಗೆ ಚುನಾಯಿತ ನಿರ್ದೇಶಕರ ಸಭೆಯನ್ನು ಕರೆಯಲಾಗಿತ್ತು. ಸಭೆಗೆ ಹಾಜರಾತಿ ಹಾಗೂ ನಡವಳಿಕೆ ನೀತಿಗಳನ್ನು ದಾಖಲಿಸಿದೆ. ನಿರ್ದೇಶಕರ ಚುನಾವಣೆಗೆ ಹಾಲು ಉತ್ಪಾದಕ ಸಹಕಾರ ಸಂಘ ನಿಯಮಿತ ನಾರಾಯಣಹಳ್ಳಿ ಇದರ ಅಧ್ಯಕ್ಷರಾಗಿ ವೆಂಕಟೇಶಪ್ಪ ಅವರು ಮಾತ್ರ ನಾಮಪತ್ರ ಸಲ್ಲಿಸಿರುತ್ತಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಸಿದ್ದಪ್ಪ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು, ಅಧ್ಯಕ್ಷರ ಮುಂದಿನ 5 ವರ್ಷಗಳ ಅವಧಿಗೆ ವೆಂಕಟೇಶಪ್ಪ ಅವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ. ಈ ಮೂಲಕ ಘೋಷಣೆ ಮಾಡಲಾಗಿದೆ. ಉಪಾಧ್ಯಕ್ಷರಾಗಿ ಸಿದ್ದಪ್ಪ ಅವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ. ಈ ಮೂಲಕ ಘೋಷಣೆ ಮಾಡಲಾಗಿದೆ. ಇವತ್ತು ನಾರಾಯಣಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಬಹುಶಃ ಒಂದು ಅವಧಿ ಮುಗಿದಿದೆ. ಈ ಒಂದು ಸಂಘ ಸ್ಥಾಪನೆ ಆಗಿದ್ದು 5 ವರ್ಷ ಆಗಿದೆ. ಹಿಂದೆ ಕೂಡ ಇಲ್ಲಿ ಎಲ್ಲರೂ ಒಮ್ಮತದಿಂದ ಎಲ್ಲ ಪಕ್ಷದವರು ಒಟ್ಟಿಗೆ ಸೇರಿ ಈ ಒಂದು ಸಂಘವನ್ನು ಎಲ್ಲ ನಮ್ಮ ಒಂದು SC ಸಮುದಾಯಕ್ಕೆ ಸೇರಿರ್ತಕ್ಕಂಥ ಎಲ್ಲ ಈ ಒಂದು ಗ್ರಾಮದಲ್ಲಿ ಪಕ್ಷಾತೀತವಾಗಿ ಎಲ್ಲ ಬೇರೆ ಪಕ್ಷದವರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ಈ ಸಂಘವನ್ನು ಭಾಳ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರ ಆಶೀರ್ವಾದದಿಂದ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆ ಆದಮೇಲೆ ಹೊಸದಾಗಿ ಏನು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಈಗ ಪ್ರಾರಂಭವಾಗಿದೆಯೋ, ಈಗಾಗಲೇ 1 ತಿಂಗಳು ಮುಗಿದಿದೆ ಹೊಸ ಆಡಳಿತ ಮಂಡಳಿ ಬಂದು. ಈಗ ಈ ಒಂದು ಸಂಘ ನಾರಾಯಣಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ 2ನೇ ಅವಧಿಗೆ ಮತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ಪಕ್ಷಾತೀತವಾಗಿ ಬೇರೆ ಎಲ್ಲ ಪಕ್ಷದವರು ಸೇರಿ ಇವತ್ತು ಮತ್ತೆ ಅವಿರೋಧವಾಗಿ ಎಲ್ಲರೂ ಕೂಡ 12 ಜನನ ಇವತ್ತು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ಒಳ್ಳೆಯ ಒಂದು ದಿಕ್ಸೂಚಿ. ಬಹುಶಃ ಒಂದು ಗ್ರಾಮದಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಎಲ್ಲ ಪಕ್ಷದವರು ಸೇರಿ ಒಂದು ಸಂಘವನ್ನು ಕಟ್ಟಿರ್ತಾರೆ ಮತ್ತು ಎಲ್ಲರೂ ಕೂಡ ಹಾಲನ್ನು ಕೂಡ ಎಲ್ಲ ಪಕ್ಷದವರು ಎಲ್ಲ ಸಮುದಾಯದವರು ಕೂಡ ಹಾಲನ್ನು ಹಾಕ್ತಾರೆ. ಅದರಿಂದ ಇದನ್ನು ಭಾಳ ವಿಸ್ತಾರವಾಗಿ ತೊಗೊಂಡು ಹೋಗಬೇಕು ಮತ್ತು ಯಾವುದೇ ರೀತಿಯ ರಾಜಕಾರಣವನ್ನು ಇದರಲ್ಲಿ ಬೆರೆಸಬಾರ್ದು, ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಬೇಕು. ಮತ್ತು ಇವತ್ತು ರೈತರ ಜೀವನಾಡಿ ಏನು ಹಾಲು ಉತ್ಪಾದನೆ ಇದೆಯೋ ಇದನ್ನು ಈ ಒಂದು ಭಾಗದಲ್ಲಿ ಹಿಂದೆ ಸಂಘ ಇರಲಿಲ್ಲ. ಈ ಗ್ರಾಮದಲ್ಲಿ ನಾನೇ 2ನೇ ಅವಧಿಯಲ್ಲಿ ನಾನು ನಿರ್ದೇಶಕನಾಗಿದ್ದಾಗ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಮನೆಕತ್ನವರು ಬೇರೆಯವರೆಲ್ಲ ನನಗೆ ಒತ್ತಾಯ ಮಾಡಿದ್ರು. ವೆಂಕಟೇಶಣ್ಣವರು ಹಿರಿಯ ಗ್ರಾಮದಿಂದ ಹಿರಿಯರು ಕೂಡ ನಮಗೊಂದು ಎಲ್ಲ SC ಸಮುದಾಯದಲ್ಲಿ ನಾವು ಜೀವನ ಪೂರ್ತಿ ಕೂಲಿ ಮಾಡ್ಕೊಂಡೇ ಬದುಕ್ತಾ ಇದ್ದೀವಿ, ನಾವು ಸ್ವಾವಲಂಬಿಗಳಾಗಿ ಬದುಕಬೇಕಾದ್ರೆ ನಮಗೊಂದು ಸಂಘವನ್ನು ಸ್ಥಾಪನೆ ಮಾಡಿಕೊಡಿ ಅಂತ ಕೇಳಿದಾಗ ನಾನು ನಮ್ಮ ನಾಯಕರಾದಂಥ ಸುಧಾಕರ್ ರೆಡ್ಡಿ ಅವರು ಕೇಳ್ಕೊಂಡಾಗ ಅವರು ಕೂಡ ಇಲ್ಲ ಮಾಡಬೇಕಾಗ್ತದೆ, ಅವರು ಕೂಡ ಸ್ವಾವಲಂಬಿಗಳಾಗಿ ಬದುಕಬೇಕಾಗ್ತದೆ, ಅವರು ಜೀವನ ನಡೆಸಬೇಕಾಗ್ತದೆ ಅಂತ ಹೇಳಿದ ಮೇಲೆ ಮತ್ತೆ ಸಂಘ ಸ್ಥಾಪನೆ ಮಾಡಿದ್ರು. ಎಲ್ಲರ ಸಹಕಾರದಿಂದ ಭಾಳ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ ಇವತ್ತು. ಮತ್ತು ಈಗ 2ನೇ ಅವಧಿಗೂ ಕೂಡ ಗ್ರಾಮದ ಹಿರಿಯರಾದ ವೆಂಕಟೇಶಪ್ಪನವರು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಸಿದ್ದಪ್ಪನವರು ಅವಿರೋಧವಾಗಿ ಆಯ್ಕೆ ಆಗ್ತದೆ. ನಾನು ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ನಮ್ಮ ಒಕ್ಕೂಟ
ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದೆ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಈ ಗ್ರಾಮದ ಹಿರಿಯರು, ಪಕ್ಷಾತೀತರು ಕೊಟ್ಟಂಥ ಎಲ್ಲ ನಮ್ಮ ನಾಯಕರಿಗೆ ಕೂಡ ನಾನು ವಂದಿಸ್ತಾ, ಈ ಸಂಘವನ್ನು ಇನ್ನೂ ಅಭಿವೃದ್ಧಿ ಪಥದಲ್ಲಿ ತಾವೆಲ್ಲ ತಗೊಂಡು ಹೋಗಬೇಕು. ಮತ್ತು ಈಗ ಸ್ವಂತ ಕಟ್ಟಡವನ್ನು ಕಟ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಇವತ್ತು ಅದಕ್ಕೆ ಈಗಾಗಲೇ ನಾನು ಅದಕ್ಕೆ ಚರ್ಚೆ ಮಾಡಿದೆ ಹಿರಿಯರ ಹತ್ರ. ಅವ್ರು ಹೇಳಿದ್ದಾರೆ, ಸಚಿವರು ಈಗ ನಮ್ಮ ಗ್ರಾಮದಲ್ಲಿ ಒಂದು ಎಲ್ಲ ನಮ್ಮ ಸಮುದಾಯದವರಿಗೆ ಒಂದು ಲೇಔಟ್ ಮಾಡ್ತಿದ್ದಾರೆ. ಆ ಲೇಔಟಲ್ಲಿ CS ಸೈಟನ್ನು ಈ ಒಂದು ಸಂಘಕ್ಕೆ ಕೊಡಿಸ್ತೀನಿ ಅಂತ ಅವರು ಅದಾಗಲೇ ಭರವಸೆ ಕೊಟ್ಟಿದ್ದಾರೆ ಸಚಿವರು. ಅದರ ಮುಖಾಂತರ ಈ ಸೊತ್ತಾದಮೇಲೆ ಈಗೇನು ಒಕ್ಕೂಟದಿಂದ ಬರ್ತಕ್ಕಂಥ 3.5 ಲಕ್ಷ, ಕರ್ನಾಟಕ ಹಾಲು ಮಹಾಮಂಡಲದಿಂದ ಬರ್ತಕ್ಕಂಥ 4.5 ಲಕ್ಷ, ಮತ್ತು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಬರ್ತಕ್ಕಂಥ 1 ಲಕ್ಷ, 1.5 ಲಕ್ಷ ಹಣವನ್ನು ಅವ್ರಿಗೆ ಕೊಟ್ಟು ಸ್ವಂತ ಕಟ್ಟಡ ಕಟ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಅದೆಲ್ಲ ಕೂಡ ಮುಂದಿನ ದಿವಸಗಳಲ್ಲಿ ಈಗೇನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಅದಕ್ಕೆ ಸೂಕ್ತ ನಿರ್ಧಾರವನ್ನು ತಗೊಂಡು ಒಳ್ಳೆ ಕಟ್ಟಡ ಕಟ್ಕೋಬೇಕು. ಮತ್ತು ಎಲ್ಲ ರೈತರು ಎಲ್ಲ ಏನಿಲ್ಲ ಪಾಪ ಸಮುದಾಯದವರು ಇದ್ದಾರೆ, SC ಸಮುದಾಯದವ್ರನ್ನೂ ಸ್ವಾವಲಂಬನೆ ಬರ್ತಕ್ಕಂಥ ಅವಕಾಶವನ್ನು ನಾವೆಲ್ಲ ಸೇರಿ ಮಾಡಿಕೊಡ್ಬೇಕು. ಅವರಿಗೆ ಇನ್ನೂ ಹೆಚ್ಚಿನ ಹಾಲು ಉತ್ಪಾದನೆ ಮಾಡ್ಕೋಬೇಕು. ಅವರ ಒಂದು ಕುಟುಂಬಗಳ ಶ್ರೇಯಸ್ಸು, ಅವರ ಮಕ್ಕಳ ವಿದ್ಯಾಭ್ಯಾಸ, ಅವರು ಆರ್ಥಿಕವಾಗಿ ಸಬಲರಾಗಬೇಕು, ಸದೃಢರಾಗಬೇಕು ಅಂತ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ, ಮಾಡ್ತಾ ಇದ್ದೀವಿ ಅದನ್ನು. ಅದರಿಂದ ಎಲ್ಲ ಈಗೇನು ನಿರ್ದೇಶಕರಾಗಿ 12 ಜನ ಆಯ್ಕೆಯಾಗಿದ್ದಾರೆ ಅವರೆಲ್ಲರೂ ಕೂಡ ಇನ್ನೊಮ್ಮೆ ನಾನು ಶುಭ ಕೋರ್ತಾ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ನಾನು ಕೂಡ ಭಾಗವಹಿಸಿ ಎಲ್ಲ ಶುಭ ಹಾರೈಸಿದ್ದೀನಿ. ವೆಂಕಟೇಶಪ್ಪನವರಿಗೆ ಮತ್ತು ಸಿದ್ದಪ್ಪನವರು ಈ ಸಂಘವನ್ನು ಮತ್ತು ಆಡಳಿತ ಮಂಡಳಿಯವರು ಮತ್ತು ಗ್ರಾಮದ ಎಲ್ಲರೂ ಸಹಕರಿಸಿ ಚೆನ್ನಾಗಿ నడుచుకోవడానికి ಒಂದು ಹಾರೈಸ್ತಾ ನಾನು ಭಾಷಣ. మా ఊర్లో డైరీనే లేకుండా ఉండే ఆమెకి మా బాబు అన్న మా సుధాకర్ మా ఊరు బాధపడి వేయించింది. ఆమెకి అవుడు నన్నే అధ్యక్షులు చేయండి. 5 ఏళ్ళు నడుచుకొని వచ్చినాను. అదే చూసి మా ఊరోళ్ళంతా చేరి నాకే ఈ మాట కూడా నాకే ఇచ్చినారు. 5 ఏళ్ళ పిల్లలు నాకే ఇచ్చినారు. అదే పురంగా నేను వాళ్ళంతా సహకరించుకొని ముందుకు ఇది కావాలని చెప్పుకొని పోతాను. ಪರ್ವತರ ಸಂಘದಿಂದ ಇವತ್ತು ಅಧ್ಯಕ್ಷ ಚುನಾವಣೆಯನ್ನು ನಡೆಸಲಾಯಿತು. ಅಧ್ಯಕ್ಷರಾಗಿ ವೆಂಕಟೇಶಪ್ಪ, ಉಪಾಧ್ಯಕ್ಷರಾಗಿ ಸಿದ್ದಪ್ಪನವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಇದು 2ನೇ ಟರ್ಮಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀವಿ.